Hello everyone, welcome to Sunmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 3ನೇ ಪ್ರಶ್ನೆ. 10 ನ್ಯೂಟನ್ ಬಲವು m1 ದ್ರವ್ಯರಾಶಿಯ ಮೇಲೆ 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಮತ್ತು m2 ದ್ರವ್ಯರಾಶಿಯ ಮೇಲೆ 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡುತ್ತದೆ. ಎರಡು ದ್ರವ್ಯರಾಶಿಗಳನ್ನು ಒಟ್ಟಿಗೆ ಪರಿಗಣಿಸಿದರೆ ಅದೇ ಬಲವು ಎಷ್ಟು ವೇಗೋತ್ಕರ್ಷವನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಒಂದು m1 ದ್ರವ್ಯರಾಶಿ ಇರುವಂತಹ ವಸ್ತು ಇದೆ, ಇನ್ನೊಂದು m2 ದ್ರವ್ಯರಾಶಿ ಇರುವಂತಹ ವಸ್ತು ಇದೆ. ಈಗ 10 ನ್ಯೂಟನ್ ಬಲವನ್ನ m1 ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ. m1 ಮೇಲೆ ಅಪ್ಲೈ ಮಾಡಿದಾಗ ಅದರ ವೇಗೋತ್ಕರ್ಷ ಎಕ್ಸಲರೇಷನ್ ಏನಾಯ್ತು, 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ತು. ಇನ್ನೊಂದು ವಸ್ತು ಇದೆ, ಅದರ ಮೇಲೂ 10 ನ್ಯೂಟನ್ ಅನ್ನ ಅಪ್ಲೈ ಮಾಡಿದಾಗ 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ತು. ಹಾಗಿದ್ರೆ ಅವೆರಡನ್ನ ಒಟ್ಟಿಗೆ ಸೇರಿಸಿದ್ರು. ಈಗ ಸೇರಿಸಿದ ಮೇಲೂ 10 ನ್ಯೂಟನ್ ಅನ್ನ ಅಪ್ಲೈ ಮಾಡಿದ್ರೆ ಎಷ್ಟು ವೇಗೋತ್ಕರ್ಷವನ್ನ ಉಂಟು ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೇನು, ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಸೂತ್ರವನ್ನ ಬಳಸ್ತೀವಿ. ಆದ್ರೆ ನಮಗೆ ಎಫ್ ಗೊತ್ತಿದೆ, ಸರಿ, ಎಂ ಗೊತ್ತಿಲ್ಲ. ಇವೆರಡು m1 ಮತ್ತೆ m2 ಅನ್ನ ಆಡ್ ಮಾಡಿದ್ರೆ ನಮ್ಗೆ ಎಂ ವ್ಯಾಲ್ಯೂ ಸಿಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿಕೊಂಡು ನಾವು ವೇಗೋತ್ಕರ್ಷವನ್ನ ಕಂಡುಹಿಡಿಯಬಹುದು. ಸರಿ, ಹಾಗಿದ್ರೆ ಈಗ 1 by 1 ನೋಡ್ತಾ ಹೋಗೋಣ. ಫೋರ್ಸ್ ಬಲ ಎಷ್ಟು ಕೊಟ್ಟಿದ್ದಾರೆ, 10 ನ್ಯೂಟನ್. ದ್ರವ್ಯರಾಶಿ m1 ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. a1 ವೇಗೋತ್ಕರ್ಷ, ಮೊದಲನೇ ವಸ್ತುವಿನ ವೇಗೋತ್ಕರ್ಷ ಎಷ್ಟು ಕೊಟ್ಟಿದ್ದಾರೆ, 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. m2 ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಎರಡನೇದ್ರ ವೇಗೋತ್ಕರ್ಷ a2 ಎಷ್ಟು ಕೊಟ್ಟಿದ್ದಾರೆ, 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಿದ್ರೆ ಈಗ ನಾವು m1 ಪ್ಲಸ್ m2, m ಇಸ್ ಈಕ್ವಲ್ ಟು m1 ಪ್ಲಸ್ m2 ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಜೊತೆಗೆ ಆಕ್ಸಿಲರೇಷನ್, ಇವೆರಡನ್ನ ಸೇರಿಸಿದಾಗ ಏನು ವಸ್ತು ಆಗತ್ತಲ್ಲ ದ್ರವ್ಯರಾಶಿ, ಅದರದ್ದು ವೇಗೋತ್ಕರ್ಷ ಎಷ್ಟು ಅನ್ನೋದನ್ನ ನಾವು ನೋಡ್ಕೋಬೇಕು. ಸರಿ, ಮೊದಲು m1 ಅನ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನಮಗೆ ಗೊತ್ತಿದೆ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಸೂತ್ರ ಇದೆ. ಇಲ್ಲಿ ನಾವು m1 a1 ಅಂತ ತಗೊಂಡಿದ್ದೀವಿ, ಹಾಗಾಗಿ ಎಫ್ ಇಸ್ ಈಕ್ವಲ್ ಟು m1 ಇಂಟು a1. ಇಲ್ಲಿ f1 ಅಂತ ತಗೋತಿಲ್ಲ, ಯಾಕಂದ್ರೆ f1 ಇಸ್ ಈಕ್ವಲ್ ಟು f2 ಇದೆ, ಎರಡು f ಗೆ ಈಕ್ವಲ್ ಇದೆ, ಎರಡು ಫೋರ್ಸ್ ಕೂಡ ಸೇಮ್ ಇದೆ. ಹಾಗಾಗಿ ಸರಿ, ಈಗ ನಾನು m1 ಅನ್ನ ಫೈಂಡ್ ಔಟ್ ಮಾಡಬೇಕು. ರಿಅರೇಂಜ್ ಮಾಡಿದಾಗ ಏನಾಗುತ್ತೆ, ಎಫ್ ಡಿವೈಡೆಡ್ ಬೈ a1, ಎಫ್ ಡಿವೈಡೆಡ್ ಬೈ a1. ಎಫ್ ವ್ಯಾಲ್ಯೂ 10 ನ್ಯೂಟನ್ ಇದೆ, a1 ಎಷ್ಟಿದೆ, 12 ಇದೆ. ಸರಿ, ಕೆಜಿ, 10/12 ಕೆಜಿ. ಇದು m1 ಆಯಿತು. m2 ಅನ್ನು ಕೂಡ ಇದೇ ರೀತಿಯಾಗಿ ಫೈಂಡ್ ಔಟ್ ಮಾಡಿ. ಎಫ್ ಡಿವೈಡೆಡ್ ಬೈ a2, ಎಫ್ ವ್ಯಾಲ್ಯೂ 10 ನ್ಯೂಟನ್ ಇದೆ, a2 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಇದೆ, ಕೆಜಿ. ಇದನ್ನ ಸಿಂಪ್ಲಿಫೈ ಬೇಕಾದ್ರೂ ಮಾಡ್ಕೋಬಹುದು, ನಿಮ್ಗೆ ಹೇಗೆ ಸುಲಭ ಆಗುತ್ತೆ ಹಾಗೆ ಮಾಡಿಕೊಳ್ಳಿ. ಸರಿ, ಈಗ m1 ಪ್ಲಸ್ m2 ಮಾಡಿ ನೋಡೋಣ. m1 ಪ್ಲಸ್ m2 ಇಸ್ ಈಕ್ವಲ್ ಟು m, ಈಕ್ವಲ್ ಟು ಏನಾಗುತ್ತೆ, 10/12 ಪ್ಲಸ್ 10/24 ಆಯ್ತಾ. ದಸ ತೆಗೆದ್ರೆ ಏನಾಯ್ತು, 24. 12 24, ಹಾಗಾಗಿ 10 20. 20 ಪ್ಲಸ್ 10, 24 1 24, ಹಾಗಾಗಿ 10 1 10. 30/24 ಬಂತ, 30/24 ಕೆಜಿ. ಇದೇನಾಯ್ತು, ಎಂ ವ್ಯಾಲ್ಯೂ. ಅವೆರಡನ್ನ ಸೇರಿಸಿದಾಗ ಏನ್ ಬಂತಲ್ಲ ಆ ದ್ರವ್ಯರಾಶಿ. ಇದಾದ ಮೇಲೆ ನಾನೀಗ ಮತ್ತೆ ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡಬೇಕು. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಸೂತ್ರವನ್ನ ಅಪ್ಲೈ ಮಾಡಿದ್ರೆ ಆಯ್ತು. ಎಫ್ ವ್ಯಾಲ್ಯೂ ಏನಿದೆ,
10 ನ್ಯೂಟನ್ ಇದೆ. ಎಂ ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡಿದ್ದೀರಿ? 30/24. ಇದನ್ನ ನಾನು ಏನ್ ಮಾಡಬಹುದು? 10 ಬ್ರಾಕೆಟ್ ಆಗ್ತಾ ಇದೆ 10 ಇಂಟು 24 ಡಿವೈಡೆಡ್ ಬೈ 30. 10 1 10, 10 3 30, 3 1 3, 3 8 24. ಹಾಗಾಗಿ ವೇಗೋತ್ಕರ್ಷ ಏನಾಯ್ತು? 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ. ಥ್ಯಾಂಕ್ ಯು.